ಬೆಳೆದ ಅಂತ ಈಗ ಹಂಗಲ್ಲ ಹೇಳು, ಬೆಳೆದ್ಲು ಬಟ್ ಅದು ಖುಷಿ ವಿಚಾರ. ನಮ್ಮ ಹುಡುಗಿರು ಈ ಲೆವೆಲ್ಗೆ ಪರ್ಫಾರ್ಮೆನ್ಸ್ ನಮ್ಮ ಮಾಡೋದು. ಕನ್ನಡದ ಹುಡುಗಿರು ಎಕ್ಸ್ಪೆಷಲಿ ಯಾವಾಗ್ಲೂ ನನ್ ಕಂಡ್ರೆ ಸ್ವಲ್ಪ ಗರ್ರಂ ಅಂತಿದ್ರು. ಓಕೆ, ಇಲ್ಲಿ ಪ್ರೇಮ ಅಲ್ಲಿಂದ ಕರ್ಕಾಬತ್ತನ್ ಗುರು ಅಂತ. ಸೊ ಇಲ್ಲಿ ಒಬ್ಬಳನ್ನ ರೆಡಿ ಮಾಡಿದ್ರು. ಎಕ್ಸಾಕ್ಟ್ಲಿ. ಸೊ ಕನ್ನಡ ಹೀರೋಯಿನ್ಗಳು ನಾಯಕಿಯರ ಕೊರತೆ ಅನ್ನೋದು ಅನ್ಕೊಳ್ತಾ ಇದ್ವು, ಬಟ್ ಇಲ್ಲ, ಅಫ್ಕೋರ್ಸ್ ಇಲ್ಲ. ಯಾಕೆಂದ್ರೆ ಸೊ ರೇಷ್ಮಾ ಬಂದರೆ ಮತ್ತಷ್ಟು ಹುಡುಗಿರು ಆ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ, ಖುಷಿ ವಿಚಾರ. ಅಂಡ್ ಸೊ KD ಹವಾ ಹೇಗಿದೆ ಅಂತ ಕೇಳದೇ ಬೇಕಿಲ್ಲ, ಆ ಲೆವೆಲ್ಗೆ ಕ್ರೇಜನ್ನ ಸೌಂಡ್ ಮಾಡ್ತಾನೆ ಇದೆ. ನಡೀತಾ ಇದೆ. ಅಂಡ್ ನಮಗೆ ಟೀಸರ್ ಟ್ರೈಲರ್ ಲಾಂಚ್ ಆದಾಗ ಸಾಂಗ್ಸ್ಗಳೆಲ್ಲ ಬಿಟ್ವಿ. ಸಾಂಗ್ಸ್ಗಳೆಲ್ಲ ಎಲ್ಲ ಹಿಟ್ ಆಯ್ತು, ಎಲ್ಲ ಕಡೆ ಹಿಟ್ಟು ಸಾಂಗ್ಸ್ಗಳು. ಎಲ್ಲರೂ ಸಾಂಗ್ಸ್ಗಳ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಯಾವಾಗ ಟ್ರೈಲರ್ ಬರೋಕ್ಕೆ ಮುಂಚೆಯಿಂದ, ಟ್ರೈಲರ್ ಬರೋಕ್ಕೆ ರಿಲೀಸ್ ಮಾಡೋಕ್ಕೆ ಮುಂಚೆ ನನಗೊಂದು ತುಂಬ ಒಂದು ಕಡೆ ಮಾಡಿದೆ ಬಿಡ್ರಿ ಅಂತ ಅನ್ಸ್ಬೋದು. ಎಲ್ಲರೂ ಇದ್ದಾಗ ಅದನ್ನು ತೋರ್ಸ್ಕೊಳಕ್ಕಾಗಲ್ಲ ನಾವು. ಆಮೇಲೆ ಏನ್ರಿ ಬಿಡ್ರಿ ಅಂತ ಒಬ್ಬರೇ ಇದ್ದಾಗ ಹೊಡ್ಕತಾ ಇರ್ತದೆ. ಹೌದಾ? ಆಬ್ವಿಯಸ್ಲಿ ಏನು ಗೊತ್ತಾ, ಸಿನಿಮಾ ಏನೇ ಮಾಡಿ ನಾವು ಅದನ್ನ ನಾವು 10 ಜನ ನನ್ನ ಸುತ್ತಮುತ್ತ ಇರೋರು, ನನಗೆ ಬೇಕಾದವರು, ನನ್ನ ಪ್ರೀತಿ ಮಾಡೋರು ಎಲ್ಲರೂ ನಾವು ಸೂಪರ್ ಅಂದ್ರೂ ಒಬ್ಬನೇ ಹೋಗಿ ಯೋಚನೆ ಮಾಡಿದಾಗ ಭಯ ಆಗ್ತಾ ಇರುತ್ತೆ. ಯಾಕಂದ್ರೆ ಅವರು ಓಕೆ ವಾಟ್ ಇಸ್ ದ ರೀಸನ್, ಬಟ್ ಸೂಪರ್ ಅದು ಇಲ್ವಾ ಅಂದ್ರೆ ಸಾಕಷ್ಟು ಪ್ರಶ್ನೆ ನಿಮ್ಮಲ್ಲಿ ಉಟ್ಕೊಳ್ತಾ ಇದ್ದಾರೆ. 100%. ನಾನು ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೀನಿ. ಆಮೇಲೆ ಯಾರಾದ್ರೂ ನಾನು ಯೋಚನೆ ಮಾಡೋಕೆ ಬಂದಾಗ ಅವ್ರು ಏನೇ ಮಾತಾಡ್ತಾ ಇರಲಿ ನಾನು ಕೇಳಿಸ್ಕೊಳ್ಳೋದು, ನಂಗೆ ಗೊತ್ತಿರಲ್ಲ.